ಸ್ನೇಹಿತರೆ, ಇದು ಸೇತುಕುಳಿ ಗೋವಿಂದ ಅವರ ಸಮಾಧಿ. ವೀರಪ್ಪನ ಸಹಚರರಾಗಿ ವೀರಪ್ಪನ ಜೊತೆಗೆ ಮೃತಪಟ್ಟಂತಹ 18 ಅಕ್ಟೋಬರ್ 2004ರಂದು ಮೃತಪಟ್ಟಂತಹ ಸೇತುಕುಳಿ ಗೋವಿಂದನ್ ಅವರ ಸಮಾಧಿ. ಸೇತುಕುಳಿ ಗೋವಿಂದನ್ ಅವರ ಊರು ನಾನು ಆಗಲೇ ಹೇಳಿದೆ, ಕೊಳತೂರು ಪಕ್ಕ ಸೇತುಕುಳಿ ಗ್ರಾಮದವರು. ಇಲ್ಲಿ ಗೋವಿಂದಪಾಡಿಯಲ್ಲಿ ಅವರ ಸಮಾಧಿಯನ್ನು ಯಾಕೆ ಮಾಡಿದ್ದಾರೆ ಅಂತಲೂ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಿಮಗೆ. ಸೇತುಕುಳಿ ಗೋವಿಂದ ಎಷ್ಟು ಚಾಣಾಕ್ಷ ಇದ್ದ ಅಂತೇಳಿದರೆ, ಸಾವಿರ ವೀರಪ್ಪನಿಗೆ ಸರಿಸಾಟಿಯಾಗಿದ್ದಂತಹ ಸೇತುಕುಳಿ ಗೋವಿಂದ ಏನಿದ್ದಾರೆ, ಸಾವಿರ ವೀರಪ್ಪನಿಗೆ ಸರಿಸಾಟಿಯಾಗಿದ್ದ ಅಂತಂದರೆ, ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಮುಂಚೆ ವೀರಪ್ಪನು ಒಮ್ಮೆ ಸೇತುಕುಳಿ ಗೋವಿಂದನ ಕೇಳ್ತಿದ್ದ. ಈಗ ಕಾಡಲ್ಲಿ ಉಳಿಬೇಕಾದ್ರೆ ಇವತ್ತು ಇಲ್ಲಿ ಉಳಿಬೇಕೋ ಅಥವಾ ಹೇಗೆ, ನಾಳೆ ಎಲ್ಲಿ ಹೋಗಬೇಕು, ಇವತ್ತಿಲ್ಲಿ ಸೇತುಕುಳಿ ಒಂದು ದಿನ ಇವತ್ತಿಲ್ಲಿ ಬೇಡ ಅಂತಂದರೆ ವೀರಪ್ಪನು ತಕ್ಷಣ ತನ್ನ ನಿರ್ಧಾರವನ್ನು ಚೇಂಜ್ ಮಾಡಿ ತನ್ನ ಎಲ್ಲ ಗಂಟು ಮೂಟೆಗಳನ್ನು ಸಹಚರಗಳೊಂದಿಗೆ ಆ ಜಾಗವನ್ನು ಬದಲು ಮಾಡ್ತಾಯಿದ್ದ. ಸೇತುಕುಳಿ ಅಷ್ಟರ ಮಟ್ಟಿಗೆ ಚಾಣಾಕ್ಷ ಆಗಿದ್ದ. ಅವನ ಒಂದು ಚಾಣಾಕ್ಷತೆ ಇನ್ನೊಂದು ಯಾವ ರೀತಿ ಇತ್ತು ಅಂತೇಳಿದರೆ, ಈ ತೆವಳ್ಕೊಂಡು ಹೋಗಿ ಏನು ಗೆರಿಲ್ಲಾ ಯುದ್ಧ ತಂತ್ರ ನೀತಿ ಅಂತ ಏನು ಹೇಳ್ತೀವಲ್ಲ, ತೆವಳ್ಕೊಂಡು ಹೋಗಿ ಎದುರುಗಡೆ ಫೈರಿಂಗ್ ಮಾಡುವಂಥದ್ದು. ಆಮೇಲೆ ಈ ಮುಸುವನ ಮಂಗ ಅಂತೇನು ಬರ್ತಾವಲ್ಲ, ಅದೇ ಪ್ರಕಾರ ಕೂಗಿ ಅವುಗಳನ್ನು ಕರೆಸ್ಬಿಟ್ಟು, ಮಂಗ ಇಲ್ಲದೆ ಹೋದರೂ ಅವನ್ನು ಕೂಗಿ ಎಲ್ಲೋ ಇದ್ದಂತಹ ಮಂಗಗಳನ್ನು ಇಲ್ಲಿಗೆ ಬರುವಂಗೆ ಮಾಡಿ ಅದಕ್ಕೆ ಫೈರ್ ಮಾಡಿಬಿಟ್ಟು ಆ ಒಂದು ಕರಿಕೋತಿ ರಕ್ತವನ್ನು ಇಷ್ಟಪಟ್ಟು ಕುಡಿತಾಯಿದ್ರು. ಕರಿಕೋತಿ ರಕ್ತವನ್ನು, ಹಸಿ ರಕ್ತವನ್ನೇ ಕುಡಿತಾಯಿದ್ರು. ಅಷ್ಟರ ಮಟ್ಟಿಗೆ ಸೇತುಕುಳಿ ಗೋವಿಂದ ಚಾಣಾಕ್ಷ ಬುದ್ಧಿ ಇದ್ದ. ಹಾಗೆಯೇ ತಾನು ಮಲಗುವಾಗ, ವೀರಪ್ಪನ ಜೊತೆಗೆ ತಾನು ಮಲಗುವಾಗ ತನ್ನ ಒಂದು ಬಂದೂಕನ್ನು, ರೈಫಲನ್ನು ತನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಿದ್ದ. ಎಷ್ಟು ಅವನು ಚಾಣಾಕ್ಷತೆ ಇದ್ದ, ಅವನು ಎಷ್ಟು ಇದಿದ್ದ ಅಂತ ಹೇಳಿದರೆ, ಒಂದು ಸಣ್ಣ ಕಾಡಲ್ಲಿ ಒಂದು ಸಣ್ಣ ಶಬ್ದ ಆದರೂ ಕೂಡ ಮಲಗಿದ್ದಾಗ ಅದು ಎಷ್ಟೇ ಗಂಟೆ ಆಗಿರಲಿ, ಸಣ್ಣ ಶಬ್ದ ಆದರೂ ಕೂಡ ಪಟಕ್ಕಂತೆ ಎದ್ದೇಳ್ತಿದ್ದ. ಅಷ್ಟು ಮಟ್ಟಿಗೆ ಅವನು ಚಾಣಾಕ್ಷತೆಯನ್ನು ಹೊಂದಿದ್ದ ಸೇತುಕುಳಿ ಗೋವಿಂದನ. ಇವನು ವೀರಪ್ಪನ ಸಹಚರನಾಗಿದ್ದು, ವೀರಪ್ಪನ ಜೊತೆಗೆ ಇವನ್ನ ಫೈರ್ ಮಾಡಿ ಎನ್ಕೌಂಟ್ರ್ ಮಾಡ್ತಾರೆ. ಆವಾಗ 18 ಅಕ್ಟೋಬರ್ 2004ರಂದು ವೀರಪ್ಪನ ಜೊತೆಗೆ ಸಾಯ್ತಾನೆ. 28 ವರ್ಷದ ಯುವಕ ಆಗಿದ್ದಾಗ 36 ವರ್ಷದ ವೀರಪ್ಪನ ಜೊತೆಗೆ ಸೇರಿಕೊಳ್ತಾನೆ. ಅಂದಿನಿಂದ ವೀರಪ್ಪನ ಜೊತೆಗೆ ಕಾಡೆಲ್ಲ ಇದ್ದು ಎಲ್ಲೋ ಕೆಲವೊಂದು ಬಾರಿ ತನ್ನ ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತಾನೆ. ಇದು ಸೇತುಕುಳಿ ಗೋವಿಂದನ ಸಮಾಧಿ.